ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಪ್ರತಿಯೊಬ್ಬರು ಮದುವೆಯಿಂದ ಕಾಯಲೇಬೇಕಾದ ಪಾಠಗಳು. ದಾಂಪತ್ಯಗಳಿಬ್ಬರ ಮನಸ್ಸಿನಲ್ಲಿ ಮನಸ್ತಾಪಗಳು ಮೂಡುವುದು ಸಹಜ. ಆದರೆ ಮದುವೆ ಎಂದರೆ ಅದು ಕಳೆದುಕೊಳ್ಳುವಂತಹ ಸಂಬಂಧಕ್ಕಾಗಿ ಇರುವುದಿಲ್ಲ. ಈ ಲೇಖನದಲ್ಲಿ ಮದುವೆಯಿಂದ ಕಲಿಯಬಹುದಾದ ಕೆಲವು ಪಾಠಗಳ ಬಗ್ಗೆ ತಿಳಿಸಲಾಗಿದೆ. ಮದುವೆ ಎಲ್ಲರ ಜೀವನದಲ್ಲಿ ಒಂದು ಪ್ರಮುಖವಾದ ಹಂತವಾಗಿದೆ. ಪ್ರಪಂಚದ ಶುದ್ಧ ಬಂಧನಗಳಲ್ಲಿ ಮದುವೆಯ ಒಂದಾಗಿದೆ. ಒಳ್ಳೆಯ ಮತ್ತು ಕೆಟ್ಟ ಸಮಯದಲ್ಲಿ ದಾಂಪತ್ಯಗಳಿಬ್ಬರು ಬದ್ಧರಾಗಿರಲು ಪ್ರತಿಜ್ಞೆ ಮಾಡುವ ಒಂದು ಬಂಧನವೇ ಮದುವೆ. ಮದುವೆಯ ಸಂದರ್ಭದಲ್ಲಿ ದಾಂಪತ್ಯಗಳಿಬ್ಬರು ಉತ್ತಮ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸಬೇಕೆಂಬ ಕನಸನ್ನು ಕಟ್ಟಿರುತ್ತಾರೆ. ಆದರೆ ಕೆಲವೊಂದು ವೈವಾಹಿಕ ಜೀವನದಲ್ಲಿ ಹಲವಾರು ಅಲೆಗಳಂತೆ ಅಡೆತಡೆಗಳು ಬರುತ್ತವೆ. ಇದರಿಂದ ಪರಸ್ಪರರ ಬದ್ಧರಾಗಿರಲು ಕಷ್ಟವಾಗುತ್ತದೆ. ನೀವು ಪ್ರೀತಿಸುವವರನ್ನು ಮದುವೆಯಾಗಿ. ಮದುವೆ ಎನ್ನುವುದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತದೆ ಎನ್ನುವ ಮಾತನ್ನು ನೀವು ಕೇಳಿರಬಹುದು. ನೀವು ಪ್ರೀತಿಸಿದ ವ್ಯಕ್ತಿಯನ್ನು ಮದುವೆಯಾದಾಗ ಮದುವೆ ಸುಲಭವೆನಿಸುತ್ತದೆ. ನಿಮಗೆ ಪರಿಚಯವಿಲ್ಲದಿರುವ ಮತ್ತು ಶಾಶ್ವತವಾಗಿ ಪ್ರೀತಿಸುವ ಯಾರೊಂದಿಗಾದರೂ ನಿಮ್ಮ ಇಡೀ ಜೀವನವನ್ನು ಕಳೆಯುವುದು ನಿಮಗೆ ಸುರಕ್ಷಿತ ಮತ್ತು ಅವರು ನಿಮ್ಮನ್ನು ಹೆಚ್ಚು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಎನ್ನುವುದು ನಿಜವಾಗಿದೆ. ಮದುವೆ ಎಂಬ ಬಂಧನವನ್ನು ಸ್ವಲ್ಪ ದಿನದ ಕಳೆದುಕೊಳ್ಳಲು ಸಾಧ್ಯವಿಲ್ಲ. ಮದುವೆಯ ಎನ್ನುವುದು ದೀರ್ಘಕಾಲದ ಸಂಬಂಧವಾಗಿರುವುದರಿಂದ ನಿಮ್ಮ ಸಂಗಾತಿಯನ್ನು ನೀವು ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಳಿ. ಅತಿಯಾದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬೇಡಿ. ಯಾವುದೇ ವಿಷಯದಲ್ಲಾದರೂ ಸರಿ, ಅತಿ ಹೆಚ್ಚಿನ ನಿರೀಕ್ಷೆ ಒಳ್ಳೆಯದಲ್ಲ. ನಿಮ್ಮ ನಿರೀಕ್ಷೆಗಳು ಅಡರಿದ್ದರೆ ನೀವು ಅಂತಿಮವಾಗಿ ನೋವನ್ನು ಅನುಭವಿಸಬೇಕಾಗುತ್ತದೆ. ನಿರೀಕ್ಷೆಗಳನ್ನು ಇಟ್ಟುಕೊಂಡಾಗ ಮದುವೆಯು ಯಾವಾಗಲೂ ಹೂವಿನ ಹಾಸಿಗೆ ಆಗಿರುವುದಿಲ್ಲ, ಬದಲು ಮುಳ್ಳಿನ ಹಾಸಿಗೆ ಆಗುತ್ತದೆ. ಆದ್ದರಿಂದ ಮದುವೆಯ ವಿಷಯದಲ್ಲಿ ಉತ್ತಮವಾಗಿರುವುದನ್ನು ಆಯ್ಕೆ ಮಾಡಿಕೊಳ್ಳಿ. ಆದರೆ ಯಾವುದೇ ಕಾರಣಕ್ಕೂ ಅತಿಯಾದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬೇಡಿ, ಏಕೆಂದರೆ ನಿರೀಕ್ಷೆಗಳು ಈಡೇರದ ಸಮಯದಲ್ಲಿ ನಮ್ಮ ಮನಸ್ಸಿಗೆ ತೀವ್ರ ಆಘಾತವಾಗುತ್ತದೆ. ಮದುವೆಯನ್ನು ಸ್ಪರ್ಧೆ ಎಂದು ಭಾವಿಸಬೇಡಿ. ಮದುವೆಗಿಂತ ಮುಂಚೆ ಇದೇ ರೀತಿಯ ಮದುವೆಯಾದ ನಂತರ ಇರಲು ಸಾಧ್ಯವಾಗುವುದಿಲ್ಲ. ಮದುವೆಯಾದ ನಂತರ ಜೀವನದಲ್ಲಿ ಹಲವಾರು ರೀತಿಯಲ್ಲಿ ಬದಲಾವಣೆಗಳನ್ನು ಸಂಭವಿಸುತ್ತದೆ. ದಾಂಪತ್ಯಗಳಿಬ್ಬರು ಎಂದಿಗೂ ಮದುವೆಯನ್ನು ಸ್ಪರ್ಧೆ ಎಂದು ಪರಿಗಣಿಸುವ ಹಂತಕ್ಕೆ ಹೋಗಬಾರದು, ಏಕೆಂದರೆ ಇದು ವಿಷಯಗಳನ್ನು ಇನ್ನಷ್ಟು ಹದಗೆಡಿಸುತ್ತದೆ. ಮದುವೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಿರಿಕಿರಿಯನ್ನು ಮಾಡಿಕೊಳ್ಳದೆ ಉತ್ತಮವಾದ ಸಂಬಂಧವನ್ನು ಕಾಯ್ದುಕೊಳ್ಳಿ. ಅಲ್ಲದೆ ಮದುವೆ ಎನ್ನುವುದು ಒಬ್ಬರಿಂದ ಸಾಧ್ಯವಾಗುವುದಿಲ್ಲ. ದಾಂಪತ್ಯಗಳಿಬ್ಬರ ಸಹಕಾರವಿದ್ದರೆ ಮಾತ್ರ ಉತ್ತಮ ಸಂಬಂಧ ರೂಪುಗೊಳ್ಳುವುದು ಸಾಧ್ಯ. ಮದುವೆಯ ನಂತರದಲ್ಲಿ ದಾಂಪತ್ಯಗಳಿಬ್ಬರು ಹೊಂದಿಕೊಂಡು ಜೀವನ ಸಾಗಿಸುವುದೇ ಸುಖ ಸಂಸಾರದ ಗುಟ್ಟಿಗಿದೆ. ಪ್ರೀತಿಯಿಂದ ಸಮಯ ಕಳೆಯಿರಿ. ಪ್ರತಿಯೊಬ್ಬರ ಜೀವನದಲ್ಲಿ ಮದುವೆ ಎನ್ನುವುದು ಒಂದು ಸುಂದರವಾದ ಕನಸಾಗಿರುತ್ತದೆ. ದಾಂಪತ್ಯಗಳಿಬ್ಬರು ತಮ್ಮ ಬಗ್ಗೆ ತಿಳಿದುಕೊಳ್ಳುವ ಸ್ವಲ್ಪ ಕಮವಕಾಶದ ಅಗತ್ಯವಿರುತ್ತದೆ, ಏಕೆಂದರೆ ಎಲ್ಲ ಸಂದರ್ಭಗಳಲ್ಲಿಯೂ ದಾಂಪತ್ಯಗಳಿಬ್ಬರ ಆಸೆ ಅಥವಾ ಕನಸುಗಳನ್ನು ಒಂದೇ ರೀತಿಯಾಗಿರುವುದಿಲ್ಲ. ದಾಂಪತ್ಯಗಳೆಂದರೆ ಮೇಲೆ ಇಬ್ಬರಿಗೂ ಅನ್ಯೋನ್ಯತೆ ಹೊಂದಿಕೊಳ್ಳುವ ಗುಣ ಇರಬೇಕು. ಯಾವುದೇ ರೀತಿಯ ಸಮಸ್ಯೆ ಬಂದರೂ ಅದನ್ನು ಕುಳಿತು ಮಾತನಾಡಿಕೊಳ್ಳುವ ಮೂಲಕ ಬಗೆಹರಿಸಿಕೊಳ್ಳಬಹುದು. ಮದುವೆಯ ನಂತರ ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲಿಯೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಕಾಣಿಸಿಕೊಳ್ಳುತ್ತದೆ. ಆದರೆ ಈ ಸಮಸ್ಯೆಯನ್ನು ನಾವು ಎಷ್ಟು ಬುದ್ಧಿವಂತಿಕೆಯಿಂದ ನಿವಾರಿಸಿಕೊಳ್ಳುತ್ತೇವೆ ಎನ್ನುವುದರ ಮುಖ್ಯವಾಗಿರುತ್ತದೆ. ಆದರೆ ಇದರಲ್ಲಿ ಬಹುಮುಖ್ಯವಾದ ಒಂದು ವಿಷಯವೇನೆಂದರೆ ದಾಂಪತ್ಯಗಳಿಬ್ಬರಲ್ಲಿ ಕ್ಷಮಿಸುವ ಮತ್ತು ಹೊಂದಿಕೊಳ್ಳುವ ಗುಣ ಇರಬೇಕು. ಫ್ರೆಂಡ್ಸ್, ಹೇಗಿದೆ ಸ್ಟೋರಿ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.